ಇಲ್ಲಿ ಬಂದಿರಕ್ಕಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಅದೇ ಸತಾಭಿಸ ಶೂಟಿಂಗು ನನಗೆ ಮ್ಯಾಕ್ಸ್ ಅಂದ್ರು ಡೈರೆಕ್ಟರ್ ಸರ್ ಕಡೆಯಿಂದ ಬಂತು. ಸೊ ನಾನು ಅದೇ 3-4 ಸಲ ಕತೆ ಕೇಳಿದೆ, ಮತ್ತೆ ಪುನಃ ಚೇಂಜಸ್ಸು ಮಾಡಿಸಿದ್ದೆ ಅದರಿಂದ ಸತಾಭಿಸದಿಂದ. ಸೊ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು, ಇವ್ರಿಗೆ ಅಪ್ರೋಚ್ ಮಾಡಿಸೋದು ನಮ್ಮ ಪ್ರೊಡ್ಯೂಸರ್ ಸರ್ ಶೇಖರ್ ಸರ್ ಅಂತ. ಸೊ ಅವ್ರಿಗೆ ಅಪ್ರೋಚ್ ಮಾಡಿಸಿದಾಗ ಕತೆ ಚೆನ್ನಾಗಿದೆಯಲ್ಲ, ಈ ಕತೆ ಏನು ತೆಗೋ ಬರಬಾರ್ದು ಅಂದ್ರೆ ಈಗಿನ ಟ್ರೆಂಡ್ಗೆ ಅದು ಬೇಕಾಗಿರೋ ಕತೆ ಅದು. ಸೊ ಎಲ್ಲ ಆ ಕಥೆಯಲ್ಲಿ ಇದೆ. ಇವಾಗ ನಾಗೇಂದ್ರ ಸರ್ ಹೇಳ್ದಂಗೆ ಫುಲ್ ಇದೆ, ಅವ್ರು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲಾನು. ಡೈರೆಕ್ಟರ್ ಸರ್ ಏನು ಹೇಳ್ತಾರೋ ಅದನ್ನ ಅವ್ರು ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದಾರೆ ಸರ್. ಸೊ ಹಂಗಾಗಿ ಇದು ಶೂಟಿಂಗ್ ಬಂದ್ಬಿಟ್ಟು ಮಡಿಕೇರಿ, ಬ್ಯಾಂಗ್ಳೂರು, ಚೆನ್ನೈ, ಮಂಗಳೂರಲ್ಲಿ ನಡೆದಿದೆ. ಸೊ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಸಾಂಗ್ಸು ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದು ನಾವು. ಫೈಟು ಅಷ್ಟೇ ನಮ್ಮ ಇದು ಅಶೋಕ್ ಮಾಸ್ಟರ್ ಮಾಡಿಸಿದ್ದಾರೆ. ಬಟ್ ನಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಹೇಳ್ಬಿಟ್ಟು ಒಂದ್ 4 ದಿನ ಅದನ್ನೇ ಮಾಡಿಸಿ ಅದನ್ನೇ ಮಾಡಿಸಿದ್ದಾರೆ. ಬಟ್ ಔಟ್ಪುಟ್ ಅಂತೂ ಚೆನ್ನಾಗಿ ಬಂದಿದೆ. ದುಡ್ಡು ಹಾಕೋರಿಗೆ ಅಂತೂ 1 ರೂಪಾಯಿ ಮೋಸ ಇಲ್ಲ ಅಂತ ಹೇಳ್ಬೋದು ಸರ್. ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಬ ನೆಕ್ಸಲೆಂಟ್ ಪಾತ್ರ. ಸೊ ಒಬ್ಬ ಪೊಲೀಸ್ಗೂ ನೆಕ್ಸಲೆಂಟ್ಗೂ ಇರೋ ಏನ್ ಸುತ್ತಾಡ್ಕೊಂಡು ಏನ್ ಬರುತ್ತೋ, ಸೊ ಈಗಿನ ಟ್ರೆಂಡ್ ಅಲ್ಲಿ ಇವಾಗ ಒಂದು ಒಂಟಿ ಮನೆ ಇರುತ್ತೆ, ಒಂದು ವಿಲೇಜ್ ಅಲ್ಲಿ ಒಂಟಿ ಮನೆ ಇರುತ್ತೆ, ಒಂದು ಒಂಟಿ ಹೆಣ್ಣು ಇದ್ದಾಗ ಏನ್ ಸಮಸ್ಯೆ ಅದು ವರ್ಕೌಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ತರದ ಕ್ಯಾರೆಕ್ಟರ್ ನಾನು. ಹಾ ಸರ್, 16 ಮುಖ ಇದೆ. ಎಕ್ಸೈಟ್ ಅಂತ ಇದನ್ನೇ ಮಾಡ್ಬೇಕಂತಲ್ಲ. ಹೌದು ಹೌದು. ನಿಮ್ಮ ಪಾತ್ರ ಯಾವ ರೀತಿ ಹೋಗುತ್ತೆ ಚಿತ್ರದಲ್ಲಿ? ಉಳಿದ ಪಾತ್ರನ ಯಾವ ರೀತಿ ಡಿಸ್ಟರ್ಬ್ ಮಾಡ್ತೀವಿ? ಸ್ವಲ್ಪ ಒಳ್ಳೆ ಹುಡುಗ ವಿಲೇಜ್ ಅಲ್ಲಿ ಒಬ್ಬ ಇರ್ತಾನೆ, ಸ್ವಲ್ಪ ಎಲ್ಲೋ ಇಂದ ಬಂದ ನೆಕ್ಸಲೆಂಟ್ ಏನ್ ಅವ್ನ ಹೆಂಗ್ ಹಾಳು ಮಾಡ್ತಾರೆ ಅಂತ ಹೇಳೋದು ಇದು ಬರುತ್ತೆ ಸರ್. ಇದ್ರ ಕಾನ್ಸೆಪ್ಟ್ ಬರುತ್ತೆ. ಪಾತ್ರ ಯಾವ ರೀತಿ ಹೋಗುತ್ತೆ? ನನ್ನ ಪಾತ್ರ ನನ್ನ ಪಾತ್ರ ಅಂತ ಬಂದಾಗ ಸರ್, ಮಾಮೂಲಿ ಒಬ್ಬ ವಿಲೇಜ್ ಅಲ್ಲಿ ಇರ್ತಾನೆ. ವಿಲೇಜ್ ಇಂದ ಹಂಗೆ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಂದ ಏನ್ ಮಾಡ್ತಾನೆ, 1 ರೂಪಾಯಿ ಇಲ್ಲದೆ ಬೆಂಗಳೂರಿಗೆ ಬಂದು ಅದನ್ನ ಹೆಂಗ್ ನಡ್ಕೊಂಡು ಹೋಗ್ತಾನೆ ಅದ್ರ ಮೇಲೆ ಇರುತ್ತೆ. ಹಾ ಸರ್, ಇದು ಮೊದಲನೇ ಸಿನಿಮಾ. ಸರ್ ಬ್ಯಾಕ್ ಗ್ರೌಂಡ್ ಬಂತು, ನಂದು ಇಂಟೀರಿಯರ್ ಬಿಸ್ನೆಸ್ ಇದೆ, ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀನಿ ಸರ್. ಆಮೇಲೆ ಸರ್ ಸಿನಿಮಾಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿನಿಮಾ ಅಂತ ಬಂದಾಗ ಚಿಕ್ಕದ್ರಿಂದ ನಾನು ದೊಡ್ಡವರು ಸಿನಿಮಾ ನೋಡ್ಕೊಂಡೇ ಬೆಳೆದಿರೋ ಸರ್. ಇನ್ನೊಂದಂದ್ರೆ ನನಗೊಂದು 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಸೊ ನಮ್ಮಂತ ಮಿಡಿಲ್ ಕ್ಲಾಸ್ ದುಡ್ಡು ಮಾಡೋಕ್ಕಂತೂ ಆಗಲ್ಲ, ಇದ್ರಲ್ಲಿ ದುಡ್ಡು ಮಾಡ್ಕೊಂಡು 4 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ಸರ್. ಹಾ ಸರ್. ಸರ್ ಸತಾಭಿಸ ಅಂತ ಹೇಳಿದ್ರೆ ಒಂದು ಮಳೆ ನಕ್ಷತ್ರ ಸರ್. ಅದ್ರಲ್ಲಿ ಒಂದು ಲವ್ ಬರುತ್ತೆ. ಆ ಸತಾಭಿಸದಲ್ಲಿ ಒಂದು ಲವ್ ಇರುತ್ತಲ್ಲ, ಈ ಹೀರೋಯಿನ್ಗೂ ಹೀರೋಗೂ ಲವ್ ಬಂದಾಗ ಅದು ಮಳೆ ನಕ್ಷತ್ರ ಅಂತ ಬರುತ್ತೆ ಸರ್. ಮತ್ತೆ ಮಳೆ ನಕ್ಷತ್ರ ಅಂತ ಅದು ಹಾಕಿದೆ, ಸತಾಭಿಸ ಅಂತ ಟೈಟ್ಲ್ ಹಾಕಿದೆ ಸರ್. ಹಾ ಸರ್. ಇಲ್ಲ ಸರ್, ಆಲ್ಮೋಸ್ಟ್ ಮಾಸ್ ಇದೆ ಸರ್, ಜಾಸ್ತಿ ಮಾಸ್ ಇದೆ ಸರ್. ಹಾ ಸರ್. ಡೈರೆಕ್ಟರ್ ಬಂದಿದ್ರೆ ಸ್ವಲ್ಪ ವಿವರವಾಗಿ ಹೇಳಿರೋರು. ಹಾ ಸರ್. ಹಲೋ, ಕಾಶಿ ಶೇಖರ್. ಸರ್ ನಾನೊಂದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಏನ್ ಸರ್? ಅಣ್ಣ ಮುಂದ್ಗಡೆ ಯಾರು ಕ್ಯಾಮೆರಾ ಹಾಕಿದ್ದೆ? ಸಿನಿಮಾ ಮಾಡ್ಬೇಕಂತ ನನಗೇನು ಆಸಕ್ತಿ ಇರ್ಲಿಲ್ಲ. ಇವರು ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಇಲ್ಲ ಸರ್ ಹಿಂಗಿದೆ ಪಿಕ್ಚರ್, ಕತೆ ಚೆನ್ನಾಗಿದೆ, ಫಸ್ಟ್ ಆಕ್ಚುಲಿ ಇವರೇ ಪ್ರೊಡ್ಯೂಸರ್ ಆಗಿರೋದಕ್ಕೆ. ಆಮೇಲೆ ಸರ್ ನನ್ನ ಕೈನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀವು ಸ್ವಲ್ಪ ಮಾಡಿ ಸರ್ ಅಂತ. ನಾನು ಯೋಚನೆ ಮಾಡಿದೆ, 1 ವಾರ ಬಿಟ್ಟು ಬಾಪ ಮಾತಾಡೋಣ ಅಂತ ಯೋಚನೆ ಮಾಡಿದೆ. ಮತ್ತೆ ಅವ್ರು ಬಿಡಲೇ ಇಲ್ಲ ನನಗೆ. ದಿನ ಫೋನ್ ಮಾಡೋದು, ದಿನ ಆಫೀಸ್ಗೆ ಬರೋ ಮಾಡಿದ್ರು. ಸರಿ ಆಯ್ತಪ್ಪ, ಈಗ ಎಷ್ಟು ಏನು ಎತ್ತಂತ ಕೇಳಿದಾಗ ಸರಿ ಇಷ್ಟು ಆಗುತ್ತೆ ಅಂದ್ರೆ ಆಯಿತು. ಕತೆ ಹೇಳಿದಾಗ ಚೆನ್ನಾಗಿತ್ತು, ಆಯ್ತಪ್ಪ ನಾನು ಕೈ ಜೋಡಿಸ್ತೀನಿ, ಎಲ್ಲ ಸೇರ್ಕೊಂಡು ಟೀಮ್ ಸೇರ್ಕೊಂಡು ಮಾಡೋಣ ಅಂತಂದು ಮಾಡಿದ್ದೀವಿ ಸರ್. ಹೌದು ಸರ್, ಅಲ್ಲೇ ಮಾಡಿದ್ವಿ ಸರ್.
ಏನು ಅಷ್ಟು ಸಿನಿಮಾ ನೋಡ್ರಿ, ಕೂತ್ಕೊಂಡು ಸಿನಿಮಾ ನೋಡ್ರಿ, ಏನು ಸರ್ ನಾವು ಮಾಡಿದ್ದು ನಮಗೆ ಚೆನ್ನಾಗಿ ಅನಿಸ್ತದೆ. ಅದು ಮೊದಲೇ ಸಿನಿಮಾ ಅಲ್ವಾ, ಹಂಗಾಗಿ ನಿಜ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಸರ್ ನೋಡಿ. ನಾನು ಪಾತ್ರ ಮಾಡಿದ್ದು ನನಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ. ಬೇರೆ ಇಲ್ಲ ಸರ್, ನನಗೆ ಆ ಪಾತ್ರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಡೈರೆಕ್ಟ್ರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಬೇಕಂದ್ರು, ಸಾರ್ ಇದ್ರಲ್ಲ ಅವರೇ ಮಾಡ್ಬೋದು, ಚೆನ್ನಾಗಿ ಫಿಟ್ ಆಗಿದ್ದಾರೆ, ಅದನ್ನೇ ಮಾಡ್ಬೋದು ಅಂದ್ರು. ಸರಿ ನನಗೆ ಕೊಟ್ಟರು. ಫಸ್ಟು ನನಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕೆ ಒಂಥರ ಭಯ ಆಗೋದು. ಒಂದು ಸೀನ್ 2 ಸೀನ್ ಆದ್ಮೇಲೆ ಮತ್ತೆ ರೂಢಿ ಆಗ್ಬಿಟ್ಟು ಏನೋ ನನ್ಗೆ ಗೊತ್ತಾಯ್ತು ಸರ್, ನನಗೆ ಗೊತ್ತಾದಷ್ಟು. ಏನು ಸರ್ ಮೆಸೇಜ್ ಅಂತ ಏನಿದೆ ಸಮಾಜಕ್ಕೆ? ಮೆಸೇಜ್ ಅದು ಅವ್ರು ಹೇಳಿದ್ರಲ್ಲ, ನೀವೇ ಮೆಸೇಜ್ ಕೊಟ್ಬಿಟ್ರಿ, ಮತ್ತೆ ನಾವೇನು ಕೊಡೋದು ಸರ್? ಸರಿ ನನಗೆ ಅದೇ ಸರ್, ಅವನು ನಮ್ಮ ಹೀರೋ ಹೇಳಿದ್ರಲ್ಲ ಅದೇ ಸರ್ ಮೆಸೇಜ್. ನಮ್ಮ ಡೈರೆಕ್ಟ್ ಇದ್ರೆ ಇನ್ನೂ ಅವ್ರದ್ದು ಅರ್ಧ ಮುಕ್ಕಾಲು ಗಂಟೆ ಅವರೇ ಮಾತಾಡೋರು. ಅವರು ಸುಮಾರು ಒಂದು 10-15 ಪಿಕ್ಚರ್ ಮಾಡಿದ್ದಾರೆ, ಅವರು ಹೀರೋ ಆಗಿ ಮಾಡಿದ್ದಾರೆ. ಅವ್ರು ಬರ್ಬೋದು, ಈಗ ಒಂದು 5-10 ನಿಮಿಷ ಬರ್ತಾರೆ ಸರ್. ಆಗಿದೆ. ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ನಮ್ಮ ಹೀರೋ ಫೈಟ್ ಅಂದ್ರೆ ಭಯ ಬೀಳೋರು. ಪ್ರಾಕ್ಟೀಸ್ ಕೊಡ್ತಾ ಹಂಗೆ ಪಿಕಪ್ ಆಗ್ತಾ ಇದ್ರು. ಕ್ಯಾಮರಾ ಹೋಗಿದ್ರೆ ಒಂದು ಶಾಟ್ 1 more ಮಾಡ್ತಾನೆ ಇದ್ದಿಲ್ಲ, ಏನ್ ಬೇಕಾದ್ರೆ ರೆಡಿ ಆಗಿದ್ರು. ಆದ್ರೆ ಕಿಲ್ಲರ್ ತರ ಮಾಡಿದ್ರು ಸರ್ ಚೆನ್ನಾಗಿ. ನನ್ಗೆ ಗೊತ್ತಿರೋ ತರ ಹೀರೋ ಹೊಸಬಾಯಿ ಇವತ್ತು ಬಂದು ಆತರ ಮಾಡೋದು ಸ್ವಲ್ಪ ಕೆಲವು ಜನ ಕಮ್ಮಿ ಇದ್ದಾರೆ, ಕೆಲವು ಜನ ಫಾಸ್ಟ್ ಅಲ್ಲಿ ಇರ್ತಾರೆ. ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಇವರು, ದರ್ಶನ್ ಇವರೆಲ್ಲ ಆಕ್ಷನ್ ಹೀರೋಗಳು. ಅವರು ಈ ತರ ಕಷ್ಟ ಬಿದ್ದ ಬಂದಿರೋದು. ಆಕ್ಚುಲಿ ನಮ್ಮ ಹೀರೋ ಒಬ್ಬ ಹೊಸಬರು ಇಂಡಸ್ಟ್ರಿಗೆ ಬರುವಾಗ ಏನು ಗೊತ್ತಿಲ್ಲ, ಪ್ರಾಕ್ಟೀಸ್ ಇಲ್ಲ, ಏನು ಇಲ್ಲ, ಯಥ ಇಲ್ಲ, ಏನು ಇಲ್ಲ. ಇವತ್ತು ಬಂದು ನಿಂತಿ ಆ ತರ ಫೈಟ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಖುಷಿ ಆಗ್ತದೆ ಸರ್. ಸರ್ ನಾನು ದಾಸಿ ಪಿಕ್ಚರ್ ಮಾಡಿದ್ದೀನಿ. ಆಕ್ಚುಲಿ ಫೈಟರ್ ಆಗಿ ಒಂದು 50-70 ಪಿಕ್ಚರ್ ಮಾಡಿದ್ದೀನಿ. ಮಾಸ್ಟರ್ ಆಗಿ ಒಂದು 56 ಪಿಕ್ಚರ್ ಮಾಡಿದ್ದೀನಿ. ಹೌದು ಸರ್, ಹೌದು ಸರ್. ಸರ್ ಅದು ಏನ್ ಸೀಕ್ವೆನ್ಸ್ ಅಂದ್ರೆ, ಒಂದು ಇದರಲ್ಲಿ ಫೈಟ್ ನಡೀತದೆ. ಅದ್ರಲ್ಲಿ ಇವ್ರು ಡ್ರೆಸ್ ತರ ಇವ್ರು ಫುಲ್ ಗ್ಯಾಂಗ್ ಅಲ್ಲಿ ಇರ್ತಾರೆ. ಆ ಗ್ಯಾಂಗ್ ಅಲ್ಲಿ ಫೈಟ್ ಮಾಡ್ತಾ ಇರುವಾಗ ನಮ್ಮ ಇನ್ಸ್ಪೆಕ್ಟರ್ ಎಂಟ್ರಿ ಆಗ್ಬಿಡ್ತಾರೆ. ಆಗ ಒಂದು ಸೀಕ್ವೆನ್ಸ್ ಸರ್, ಒಂದು ಟ್ಯೂಬ್ಲೈಟ್ ಒರಿಜಿನಲ್ ಡಮ್ಮಿ ಏನೋ ಇವರು ಆಕ್ಚುಲಿ ಯಾವ್ದು ರೋಪೋ ಗೀಪೋ ಏನು ಮಾಡಿಲ್ಲ. ಬೆಡ್ಡು ಗಿಡ್ಡು ಅದು ಆಳ್ಮೂಳ ಅಂತ ರಿಯಲ್ ಮಾಡಿದ್ರು. ಒರಿಜಿನಲ್ ಸರ್, ಅಲ್ಲ ಒರಿಜಿನಲ್ ಇದ್ರು ರಿಯಲ್ ಆಗಿ ಮಾಡಿದ್ರು. ಅವಾಗ ಇನ್ಸ್ಪೆಕ್ಟರ್ ಬಂದ್ರು, ಇನ್ಸ್ಪೆಕ್ಟರ್ ಒಂಥರ ಆಕ್ಷನ್ ಹೀರೋ ತರ ಮಾಡಿದ್ರು. ಅವರು ನಮಗ್ ಖುಷಿ ಆಯ್ತು ಸರ್. ಒಬ್ರು ಏನು ಗೊತ್ತಿಲ್ಲ, ಇಂಡಸ್ಟ್ರಿಗೆ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಬಂದು ಮಾಡ್ತಾ ಇದಾರೆ ಅಂದ್ರೆ ನಮ್ಗೇನು ಗೊತ್ತಿಲ್ಲ. ಹಾಗೆ ರಿಯಲ್ ಆಗಿ ಮಾಡಿದ್ರು, ನನ್ಗೆ ಖುಷಿ ಆಯ್ತು ಸರ್. ಸರ್ ಆಕ್ಚುಲಿ ಫೈಟ್ ಬಂದಿದ್ದು 3 ಫೈಟ್ ಐತೆ. ಸಣ್ಣ ಫೈಟ್ ಒಂದು ಸ್ಟೆಕ್ಲಿಂಗ್ ಎಲ್ಲ ಒಂದು 2-3 ಐತೆ ಸರ್. ಸರ್ ಫೈಟ್ಸ್ ಬಂದು ನಮ್ಮ ಬೆಂಗಳೂರಲ್ಲಿ ಮಾಡಿದ್ದು, ಮಾಗಡಿ ರೋಡ್ ಒಂದು, ಆಮೇಲೆ ತುಮಕೂರು ರೋಡ್ ಅಲ್ಲಿ ದೊಡ್ಡಬಳ್ಳಾಮ ಇದ್ರ ಒಂದು ಐತೆ, ಅಲ್ಲಿ ಎಷ್ಟು ದೊಡ್ಡ ಬಂಗ್ಲಾ ಐತೆ, ಅಲ್ಲಿ ಮಾಡಿದ್ದು ಸರ್. ಈ ಸಣ್ಣ ಪುಟ್ಟ ಗಲ್ಲಿಯಲ್ಲಿ ಅದಿದ್ದು ಸೀಕ್ವೆನ್ಸ್ ಅಲ್ಲಿ ಮಾಡಿದ್ದು ಸರ್. ಜೈಲ್ ಫೈಟ್ ಬಂದು ವೈಟ್ ಫೀಲ್ಡ್ ಹತ್ರ ಸರ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಕ್ಚುಲಿ ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ನಾವು ತಗೊಂಡಿದ್ದು ಜಾಸ್ತಿ 3-4 ದಿವಸ ಫೈಟ್ಗಳು ತಗೊಂಡಿಲ್ಲ. ಆಕ್ಚುಲಿ 2 ದಿವಸ, 1 ದಿವಸ ಆತರ ಮಾಡಿದೀವಿ ಸರ್ ನಾವು. ಸರ್ ಅವರು ಬಂದಿರೋದು ಕೊರೋನಾ ಹಿಂದೆ ಸರ್. ಅವರು 2019-20 ಫಿಲ್ಮ್ ಸರ್. ಸೆನ್ಸರ್ ಆಗಿ ಇವಾಗ ಒಂದು ಸರ್ 4 ಸಾಂಗ್ ಇದೆ. ಒಂದು ಚಿಕ್ಕಮಂಗ್ಳೂರಲ್ಲಿ ಆಗಿದೆ ಸರ್, ಇನ್ನೊಂದು ಮಂಡ್ಯ ಹತ್ರ ಆಗಿದೆ, ಸೊ ಇನ್ನೊಂದು ಚೆನ್ನೈಯಲ್ಲಿ ಆಗಿದೆ ಸರ್ ಸಾಂಗ್. ಅಭಿಮನ್ ರಾಯ್ ಅಂತ ಸರ್, ಮ್ಯೂಸಿಕ್ ಡೈರೆಕ್ಟರ್ ಅಭಿಮನ್ ರಾಯ್. ಸರ್ ನಾಯಕಿ ಅವರು ಫಾರಿನ್ಗೆ ಹೋಗಿದ್ದಾರೆ ಅಂತ ಪ್ರೊಡ್ಯೂಸರ್ಸ್ ಅವರು. ಹಾಂ ಸರ್. ಹೈದರಾಬಾದ್ ಹೋಗಿ ಸರ್ ಡೈರೆಕ್ಟ್ರಿಗೂ ನನಗೂ ಒಂದು 2018 ಪರಿಚಯ. ಅವರ ಒಂದು 2 ಕತೆ ಎತ್ಕೊ ಬಂದಿದ್ರು. ಸೊ
ಅದರಲ್ಲಿ ನಾನು ಚಾಯ್ಸ್ ಮಾಡಿ ಒಂದು ಕತೆ ಚೂಸ್ ಮಾಡಿದೆ, ಅದರಲ್ಲೇ ವರ್ಕ್ ನಡೀತಾ ಇತ್ತು. ಆಮೇಲೆ ಆಲ್ಮೋಸ್ಟ್ ಅರ್ಧ ಶೂಟಿಂಗ್ ಆಗಿತ್ತು. ಆಮೇಲೆ ನಾನು ಸರ್ಗೆ ಹೇಳಿದೆ, ಸರ್ ಡೈರೆಕ್ಟರ್ ತುಂಬಾ ಒಳ್ಳೆಯವರು ಸರ್, 4-5 ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ. ಸರ್ ನೆನಪಿಲ್ಲ, ಬಟ್ ಅವ್ರು ಹೇಳಿದ್ರು ಮಾಡ್ತೀವಿ ಸರ್. ತಮಿಳ್ ಸಿನಿಮಾ, ತಮಿಳ್ ಕನ್ನಡ ಯಾವ್ದು ಮಾಡಿರೋದು ಸರ್? ತಮಿಳಲ್ಲಿ ತೊಟ್ಟಚಿನಿಂಗ್ ಅಂತ ಒಂದು ಮಾಡಿದ್ದಾರೆ. ಅವರ ಹೀರೋ ಕಮ್ ಪ್ರೊಡ್ಯೂಸರ್ ಡೈರೆಕ್ಟ್ ಎಲ್ಲ ಅವರೇ. ಈಗ ಇನ್ನು ತೊಟ್ಟಚಿನಿಂಗ್ ಅಂತ ರಿಲೀಸ್ ಆಗಿದೆ. ಈಗ ಮತ್ತೆ ಯಾವುದೋ ಮಾಡ್ತಾ ಇದೆ ಸರ್. ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತಾರೆ? ಸರ್ ಇವಾಗ ಪ್ಲಾನ್ ಮಾಡ್ಕೊಂಡಿರೋದು 45 ಅಂತ ಇದೆ ಸರ್. ಸರ್ ರಾಜು ಅಂತ ಸರ್. ಇಲ್ಲ ಬಂದಿಲ್ಲ. ಥ್ಯಾಂಕ್ ಯು ಸರ್. ಎಲ್ಲ ಬಂದಿರೋರು ಒಂದು ನಿಮಿಷ. ಎಲ್ರು ನಮಸ್ಕಾರ. ನಾನು ನಿಮ್ಮ ಅಮಿತ್ ರಾವ್ ಅಂತ ಹೆಸರು. ನಾನು ಆ್ಯಕ್ಚುಲಿ ನಮ್ಮದು ಊರು ಡೆಲ್ಲಿ. ನಾನು ಡೆಲ್ಲಿಯಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ 8 ವರ್ಷ ಆಯಿತು ಇಲ್ಲಿ ಸೆಟಲ್ ಆಗಿದ್ದೀನಿ. ನಾನು ಕೆಲಸ ಅಂದರೆ ಮಾಡ್ಲಿಂಗ್. ನಾನು ಆ್ಯಸ್ ಅ ಮಾಡಲ್ 10 ವರ್ಷ ಆಯಿತು. ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಕೊರಿಯೋಗ್ರಾಫರ್ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾವು ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಆಲ್ಬಮ್ ಸಾಂಗ್ ಎಲ್ಲ ಫ್ಯಾಷನ್ ಶೋ ಒಂದು ಯಾವುದೋ ಸೀರಿಯಲ್ ಮತ್ತು ಫೀಚರ್ ಫಿಲ್ಮ್ ನಾನು ಮಾಡಿದೆ. ಕರ್ನಾಟಕದಲ್ಲಿ ಕನ್ನಡ ಒಂದು ಫೀಚರ್ ಫಿಲ್ಮ್ ನಾನು ಮಾಡಿದ್ದೀನಿ, ರಿವೆಂಜ್ ಹೆಸರು ಅಂತ. ಸೊ ಅದು ಅವಾಗ ರಿಲೀಸ್ ಪ್ಲಾನಿಂಗ್ ನಡೀತಾ ಇದೆ. ಆ್ಯಂಡ್ ರಿವೆಂಜ್ ದ ಅನ್ಟೋಲ್ಡ್ ಸ್ಟೋರಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅದು ಹೀರೋ ಪಾತ್ರಕ್ಕೆ. ಸೊ ಇವಾಗ ಇದು ಕನ್ನಡ ಸಿನಿಮಾ ಶತಾಭಿಷ್ ಅಂತ ಹೆಸರು. ಇದು ಸಿನಿಮಾ ಟ್ರೇಲರ್ ನಾನು ನೋಡಿದೆ, ಒಳ್ಳೆ ಚೆನ್ನಾಗಿದೆ, ಸ್ಕ್ರಿಪ್ಟ್ ಇದೆ ಆ್ಯಂಡ್ ಅದು ಆ್ಯಕ್ಷನ್ ಇದೆ, ಬ್ಯೂಟಿಫುಲ್ ಆ್ಯಕ್ಷನ್ ಇದೆ, ಸಾಂಗ್ಸ್ ಇದೆ. ಇವರು ದೀಪು ಸರ್ ಹೇಳಿದ್ದು ಎಲ್ಲ ಆ್ಯಕ್ಷನ್ ಮಾಡಿದ್ದಾರೆ. ಸೊ ಶೇಖರ್ ಸರ್ ಅವರು ಪೊಲೀಸ್ ಪಾತ್ರ ಮಾಡಿದ್ದು ಎಲ್ಲ ಚೆನ್ನಾಗಿದೆ. ಈ ಸ್ಟೋರಿ ಎಲ್ಲ ಚೆನ್ನಾಗಿದ್ದೀನಿ. ನಾನು ಒಂದ್ಸಲ ಹೇಳ್ತೀನಿ, ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಇದ್ದೀನಿ. ಆರ್ಟಿಸ್ಟ್ ಆದರೆ ಎಲ್ಲ ಕಲಾವಿದರಿಗೆ ಬೆಳೆಸಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಒಂದು ಸೆಂಟೆನ್ಸ್ ಇದೆ ಕರ್ನಾಟಕದಲ್ಲಿ. ಸೊ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಇವಾಗ ಇದು ಜಾಗಕ್ಕೆ ನಾನು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಯಿತು. ನಾನು ಇದು ಸಿನಿಮಾಗೆ ಎಲ್ಲ ಕನ್ನಡ ಸಿನಿಮಾಗೆ ಎಲ್ಲ ಕನ್ನಡ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಬೇಕು. ಯಾವುದೋ ಸಿನಿಮಾ ಆಗಲಿ, ದರ್ಶನ್ ಸರ್ ಸಿನಿಮಾ ಆಗಲಿ, ಯಾವುದೋ ಮೊದಲನೇ ಸಿನಿಮಾ ಇಲ್ಲಿ ಎಲ್ಲ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಇದು ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್. ನಾನು ಕನ್ನಡ ಮಾತಾಡ್ತೀನಿ. ನಾನು ತುಂಬ ಥ್ಯಾಂಕ್ಸ್. ಪರಿಚಯ ಮಾಡಿಕೊಡಿ, ಮಾತಾಡಿ. ನೀವು ಪರಿಚಯ ಮಾಡಿಕೊಡಿ. ಏನ್ ಪಾತ್ರ ಮಾಡಿದ್ದೀರಿ ಹೇಳಿ. ಎಲ್ರಿಗೂ ನಮಸ್ಕಾರ. ಶತಾಭಿಷ ಸಿನಿಮಾಗೆ ಶೇಖರಣ್ಣ ಅಂದ್ಬಿಟ್ಟು ನಮಗೆ ಒಂದು 10 ವರ್ಷದಿಂದ ಪರಿಚಯ ಆಯಿತು. ಈಗ ಸಿನಿಮಾ ಮಾಡ್ತಾಯಿದ್ದೀವಿ, ನೀವು ಒಂದು ಪಾತ್ರ ಮಾಡಿ ಅಂತ ಹೇಳಿದರು. ಅದರಲ್ಲಿ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಆಗಿ ಒಂದು ಫೈಟ್ ರೋಲ್ಗೆ ನನಗೆ ಇದು ಕೊಟ್ಟಿದ್ರು. ಇದು ಚಿತ್ರದ ಪ್ರದರ್ಶನ ಕೂಡ ಶುಕ್ರವಾರ ಏರ್ಪಾಟ್ ಮಾಡ್ತೀನಿ. ದಯವಿಟ್ಟು ಎಲ್ಲ ಬಂದು ಚಿತ್ರ ನೋಡಿ ಒಂದು ಒಳ್ಳೆ ವಿಮರ್ಶೆ ಕೊಡಿ. ಇಂಥ ನಿರ್ಮಾಪಕರಿಗೆ, ಇಂಥ ತಂಡಕ್ಕೆ ಹೆಚ್ಚಿನ ಸಹಕಾರ ಕೊಡಿ ಅಂತ ಕೇಳ್ಕೊತಾ ಸೊ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ.